ಎಲ್ಲರಿಗೂ ನಮಸ್ಕಾರ. ಕನ್ನಡಾಂಬೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತ ಯುದ್ಧದಲ್ಲಿ ಕರ್ಣನು ಮನಸ್ಸು ಮಾಡಿದರೆ ಅವನೊಬ್ಬನೇ ಪಾಂಡವರ ಇಡೀ ಸೈನ್ಯವನ್ನ ಧ್ವಂಸಗೊಳಿಸುತ್ತಿದ್ದ. ಕೌರವರನ್ನ ಗೆಲುವಿನ ಹಂತಕ್ಕೆ ಕೊಂಡೊಯ್ಯಬಲ್ಲ ಸಾಮರ್ಥ್ಯವನ್ನ ಹೊಂದಿದ್ದ ಕರ್ಣನಲ್ಲಿ ಒಳ್ಳೆಯ ಗುಣಗಳ ಜೊತೆಯಲ್ಲಿ ಕೆಲವು ಕೆಟ್ಟ ಗುಣಗಳು ಇದ್ದವು. ಕರ್ಣನು ತನ್ನ ವಿಜಯಧನಸ್ಸಿನಿಂದ ಅರ್ಜುನನನ್ನ ಸುಲಭವಾಗಿ ಸೋಲಿಸಬಹುದಾಗಿತ್ತು. ಆದರೆ ಕರ್ಣನು ತೆಗೆದುಕೊಂಡ ಈ ತಪ್ಪು ನಿರ್ಧಾರಗಳೇ ಅವನನ್ನ ಯುದ್ಧದಲ್ಲಿ ಸಾಯುವಂತೆ ಮಾಡಿತು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಕರ್ಣನು ತೆಗೆದುಕೊಂಡ ಆ ತಪ್ಪು ನಿರ್ಧಾರಗಳು ಯಾವುವು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಒಂದು ಪುಟ್ಟ ಪ್ರಯತ್ನವನ್ನ ಮಾಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ, ಇದೇ ತರಹದ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿಯನ್ನ ಹೊಂದಿದ್ದರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಎಲ್ಲರಿಗಿಂತ ಮೊದಲು ಹಾಗೂ ಎಲ್ಲರಿಗಿಂತ ವೇಗವಾಗಿ. ಕರ್ಣನ ಮೊದಲನೇ ತಪ್ಪೇನೆಂದರೆ ಆತನು ತನ್ನ ಕವಚವನ್ನ ಇಂದ್ರನಿಗೆ ದಾನವಾಗಿ ನೀಡಿದ್ದು. ಕರ್ಣನಿಂದ ಈ ಕವಚವನ್ನ ದಾನವಾಗಿ ಪಡೆಯುವುದರ ಹಿಂದೆ ಅರ್ಜುನನನ್ನ ರಕ್ಷಿಸುವ ಉದ್ದೇಶವನ್ನ ಇಂದ್ರ ಹಾಗೂ ಶ್ರೀಕೃಷ್ಣರು ಹೊಂದಿದರು. ಕರ್ಣನಲ್ಲಿ ಎಲ್ಲಿಯವರೆಗೆ ಕವಚ ಕುಂಡಲಗಳು ಇರುತ್ತದೋ ಅಲ್ಲಿಯವರೆಗೆ ಅವನನ್ನ ಸಾಯಿಸುವುದು ಅಸಾಧ್ಯವಾಗಿತ್ತು. ಇದು ಅರ್ಜುನನ ವಿಜಯಕ್ಕೂ ಕೂಡ ಅಡ್ಡಿಯಾಗಿತ್ತು. ಕರ್ಣನು ತನ್ನಲ್ಲಿ ದಾನ ಕೇಳಲು ಬಂದವನು ಇಂದ್ರದೇವನೇ ಎಂದು ತಿಳಿದಿದ್ದರೂ ಕೂಡ ತನ್ನ ಕವಚ ಕುಂಡಲವನ್ನ ದಾನ ಮಾಡುವುದರ ಮೂಲಕ ತನ್ನ ಸಾವಿಗೆ ತಾನೇ ಕಾರಣನಾಗುತ್ತಾನೆ. ಕರ್ಣನ ಎರಡನೇ ತಪ್ಪೇನೆಂದರೆ ಅರ್ಜುನನಿಗಾಗಿ ತೆಗೆದಿಟ್ಟ ಶಕ್ತಿ ಅಸ್ತ್ರವನ್ನ ಭೀಮನ ಮಗ ಘಟೋತ್ಕಚನ ಮೇಲೆ ಪ್ರಯೋಗಿಸಿದ್ದು. ಕರ್ಣನಲ್ಲಿ ಕವಚ ಕುಂಡಲವನ್ನ ದಾನವಾಗಿ ಪಡೆಯಲು ಬಂದಂತಹ ಇಂದ್ರದೇವನು ಕರ್ಣನ ದಾನಶೀಲತೆಯನ್ನ ಮೆಚ್ಚಿ ಅವನಿಗೆ ಶಕ್ತಿ ಅಸ್ತ್ರವನ್ನ ವರದಾನವಾಗಿ ನೀಡುತ್ತಾನೆ. ಈ ಶಕ್ತಿ ಅಸ್ತ್ರದಿಂದ ಕರ್ಣನು ಅರ್ಜುನನನ್ನ ಅನಾಯಾಸವಾಗಿ ಸಾಯಿಸಬಹುದಿತ್ತು. ಆದರೆ ಯುದ್ಧದ ಸಮಯದಲ್ಲಿ ಭೀಮನ ಮಗ ಘಟೋತ್ಕಚನ ಆರ್ಭಟದಿಂದ ಹೆದರಿದ ದುರ್ಯೋಧನ ಕರ್ಣನಿಗೆ ಘಟೋತ್ಕಚನ ಮೇಲೆ ಶಕ್ತಿ ಅಸ್ತ್ರವನ್ನ ಪ್ರಯೋಗಿಸುವಂತೆ ಹೇಳುತ್ತಾನೆ. ಈ ಮೂಲಕ ಕರ್ಣನು ತನ್ನಲ್ಲಿರುವಂತಹ ಒಂದು ಶ್ರೇಷ್ಠ ಅಸ್ತ್ರವನ್ನ ಕಳೆದುಕೊಳ್ಳುತ್ತಾನೆ. ಕರ್ಣನ ಮೂರನೇ ತಪ್ಪೇನೆಂದರೆ ತನ್ನ ಗುರುವಿಗೆ ಸುಳ್ಳನ್ನ ಹೇಳಿರುವುದು. ಕರ್ಣನು ಗುರು ಪರಶುರಾಮರಿಂದ ಶ್ರೇಷ್ಠ ಬಿಲ್ವಿದ್ಯೆಯನ್ನ ಕಲಿಯುವ ಉದ್ದೇಶದಿಂದ ಅವರ ಬಳಿ ತಾನು ಬ್ರಾಹ್ಮಣನೆಂದು ಸುಳ್ಳು ಹೇಳುತ್ತಾನೆ. ನಂತರ ಸತ್ಯ ತಿಳಿದ ಪರಶುರಾಮರು ಕರ್ಣನಿಗೆ ಶಾಪವನ್ನ ನೀಡುತ್ತಾರೆ. ಕರ್ಣನ ನಾಲ್ಕನೆಯ ತಪ್ಪೇನೆಂದರೆ ಇವನು ತನ್ನ ತಾಯಿಗೆ ವಚನವನ್ನ ನೀಡಿದ್ದು. ಹೌದು ಸ್ನೇಹಿತರೆ, ಕರ್ಣನು ತನ್ನ ತಾಯಿಯಾದ ಕುಂತಿದೇವಿಗೆ ತೊಟ್ಟ ಬಾಣವನ್ನ ಇನ್ನೊಮ್ಮೆ ತೊಡುವುದಿಲ್ಲ ಎಂದು ವಚನ ನೀಡುತ್ತಾನೆ. ಹಾಗೆ ಅರ್ಜುನನನ್ನ ಬಿಟ್ಟು ಇನ್ಯಾರ ಮೇಲೂ ದಿವ್ಯಾಸ್ತ್ರಗಳ ಪ್ರಯೋಗ ಮಾಡುವುದಿಲ್ಲ ಎಂದು ತನ್ನ ತಾಯಿಗೆ ಮಾತನ್ನ ನೀಡುತ್ತಾನೆ. ಸ್ನೇಹಿತರೆ, ಕರ್ಣನು ಎಷ್ಟೆಲ್ಲಾ ಶಕ್ತಿವಂತನಾಗಿದ್ದರೂ ಕೂಡ ಅವನ ಈ ಎಲ್ಲಾ ತಪ್ಪುಗಳು ಅವನು ಯುದ್ಧರಂಗದಲ್ಲಿ ಸೋತು ಸಾಯುವಂತೆ ಮಾಡುತ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು? ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆ ಮತ್ತೊಮ್ಮೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಕನ್ನಡಾಂಬೆ.